ಸರ್ಕಾರದ ಮೇಲಂತೂ ಅವರ ಅಧಿಕಾರವನ್ನ ವಹಿಸಿಕೊಂಡು ಅಸ್ತಿತ್ವಕ್ಕೆ ಬಂದ 3 ತಿಂಗಳಿಂದ ಶುರುವಾದಂತಹ ಈ ಕಳಂಕ, ಒಂದೊಂದೇ ಕೇಸ್ನಲ್ಲಿ ಒಂದೊಂದು ರೀತಿಯಾದಂತಹ ಕಳಂಕ ಇನ್ನೂ ಮುಗಿತಾ ಇಲ್ಲ. ಒಂದೊಂದೇ ಆರೋಪಗಳು ಕೂಡ ಇನ್ನೂ ಮುಗಿತಾ ಇಲ್ಲ. ಈಗಲೂ ನೋಡಿ, ಒಂದರ ಹಿಂದರೊಂದಂತೆ ಆರೋಪಗಳು. ಒಂದು ಕೇಸ್ ಕಡಿಮೆ ಆಯಿತು ಅನ್ನೋಷ್ಟೊತ್ತಿಗೆ ಇನ್ನೊಂದು ಕೇಸು ಮುನ್ನೆಲೆಗೆ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ದಿನವೂ ತಪ್ತಾ ಇಲ್ಲ ಟೆನ್ಷನ್. ನಟಿ ರಮ್ಯಾ ಕೇಸ್ನಲ್ಲಿ 2 ಸಚಿವರ ಹೆಸರು ಭಾರಿ ಮುಜುಗರಕ್ಕೆ ಇದು ಕಾರಣ ಆಗಿತ್ತು. ಈಗ ನೋಡಿದ್ರೆ ಹನಿ ಟ್ರ್ಯಾಪ್ ಕೇಸ್ನಲ್ಲೂ ಕೂಡ ಸಚಿವರು ಸಿಲುಕಿರುವಂತಹ ಆರೋಪ ಇದೆ. ಆಡಳಿತಕ್ಕಿಂತ ಸಚಿವರ ನಡೆಯೇ ಮುಜುಗರಕ್ಕೆ ಕಾರಣ ಆಗ್ತಾ ಇದೆ. ಇದೇ ದೊಡ್ಡ ಸವಾಲಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಮುಜುಗರ ಹಾಗೂ ಆತಂಕದ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದಾದ ಮೇಲೆ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳು ಕೂಡ ಇದು ಫಸ್ಟ್ ಟರ್ಮ್ ಅವರು ಅಧಿಕಾರವನ್ನ ನಿಭಾಯಿಸಿದ್ರು ಗೊತ್ತಾ. ಆಗ ಈ ತರದ್ ಯಾವುದೂ ಕೂಡ ಕೇಸ್ಗಳು ಅವರ ತಲೆ ಬಿಸಿ ಮಾಡಿರ್ಲಿಲ್ಲ, ತಲೆಬೇನೆ ಕಾರಣ ಆಗಿರ್ಲಿಲ್ಲ. ಬಟ್ ಈಗಲಂತೂ ಪರಿಸ್ಥಿತಿ ವಿಪರೀತವಾಗಿ ಭಿನ್ನವಾಗಿದೆ. ಒಂದು ಕೇಸ್ನಿಂದ ಕಳಂಕ ಕಳಚಿಕೊಳ್ಬೇಕು ಅನ್ನೋಷ್ಟೊತ್ತಿಗೆ ಇನ್ನೊಂದು ಕೇಸ್ ಎದ್ದು ನಿಲ್ತಾ ಇದೆ. ಏನ್ ಮಾಡೋದು ಅನ್ನುವಂತಹ ತ್ರಿಶಂಕು ಸ್ಥಿತಿಯಲ್ಲಿ ಸರ್ಕಾರದ ಕೆಲವರು ಇದ್ದಾರೆ, ಮುಖ್ಯಮಂತ್ರಿಗಳು ಸೇರಿದಂತೆ ಕೆಲವರು ಇದ್ದಾರೆ. ಒಂದೇ ತಿಂಗಳಲ್ಲಿ ರಾಜ್ಯಕ್ಕೆ 2 ಸಲ ಮುಜುಗರದ ಸನ್ನಿವೇಶ ಅಂದ್ರೆ ಅದನ್ನ ಹ್ಯಾಂಡ್ಲ್ ಮಾಡೋದು ಹೆಂಗೆ? ಜನಾಭಿಪ್ರಾಯ ರೂಪುಗೊಳ್ಳೋದು ಯಾವ ರೀತಿ ರೂಪುಗೊಳ್ತಾ ಇದೆ? ವಿಪಕ್ಷಗಳು ಬಿಡಿ, ಅವಕ್ಕೆ ಹೋರಾಟ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಬಟ್ ಚಿನ್ನದ ಬಟ್ಲಲ್ಲಿ ಇಶ್ಯೂಗಳನ್ನು ತೆಗೆದು ಕಾಂಗ್ರೆಸ್ ಸರ್ಕಾರದವರೇ ಕೊಡ್ತಾ ಇದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರ ಹೆಸರು ಕೇಳಿ ಬಂದಿತ್ತು. ನಾವು ಹೇಳ್ತಾ ಇದ್ವಿ ನಿಮಗೆ, ಈ ನಯವಂಚಕರು, ಸ್ಮಗ್ಲಿಂಗು, ಗಾಂಜಾದವರು ಯಾರನ್ನೇ ನಾವು ಹಿಡಿದು ವಿಚಾರಣೆ ಮಾಡಿದಾಗಲೂ ಕೊನೆಗೆ ಅದು ಬಂದು ನಿಲ್ಲೋದು ವಿಧಾನಸೌಧದ ಮೆಟ್ಲತ್ರನೇ ಅಂತ. ಸೊ ರಮ್ಯಾರಾವ್ ಪ್ರಕರಣದಿಂದ ರಾಜ್ಯ ಸರ್ಕಾರಕ್ಕೆ ವಿಪರೀತವಾಗಿ ಮುಜುಗರ ಆಗಿತ್ತು. ಆ ಪ್ರೋಟೋಕಾಲ್ ದುರ್ಬಳಕೆಯಿಂದ ಹಿಡಿದು ಗೋಲ್ಡ್ ಸ್ಮಗ್ಲಿಂಗ್ನ ಜಾಲದ ತನಕ ಹಿಡಿದು ಇದೀಗ ಸಚಿವರ ಹೆಸರು ಮತ್ತೆ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಕೂಡ ಬರ್ತಾ ಇದೆ. ಇಬ್ರು ಹನಿ ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ತಗಲಾಕೊಂಡಿದ್ದಾರೆ. ಒಬ್ರು ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟವರು, ಇನ್ನೊಬ್ರು ಹನಿ ಟ್ರ್ಯಾಪ್ಗೆ ಒಳಗಾಗ್ಬಿಡ್ತಾ ಇದ್ದವರು ಅನ್ನುವಂತಹ ಮಾತು. ಸೊ ದಿನ ಕೂಡ ಅಗ್ನಿ ಪರೀಕ್ಷೆಯನ್ನ ಎದುರಿಸುವಂತಹ ಪರಿಸ್ಥಿತಿ. ದಿನ ಬೆಳಗಾದ್ರೆ ಇವತ್ಯಾವ ಸುದ್ದಿ ಎಷ್ಟು ಮುಜುಗರವನ್ನು ತರುತ್ತಪ್ಪ ಅಂತ ಕೈ ಹಿಸ್ಕೊಂಡು ಓಡಾಡುವಂತಹ ಸ್ಥಿತಿಯಲ್ಲಿದ್ದಾರೆ. ಈ ಥರದ್ದಾದಾಗ ಹೆಂಗೆ ಆಡಳಿತದ ಬಗ್ಗೆ ಫೋಕಸ್ ಮಾಡೋದಕ್ಕಾಗತ್ತೆ? ಮೂಲಭೂತ ಸೌಕರ್ಯಗಳ ಬಗ್ಗೆ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ. ಒಟ್ಟಿನಲ್ಲಿ ಕಂಪ್ಲೀಟ್ಲಿ ಗೊಂದಲದ ಗೂಡಾಗಿ ಸರ್ಕಾರ ನಡೆಸೋ ಸ್ಥಿತಿಗೆ ಸಿದ್ದರಾಮಯ್ಯ ಕೂಡ ತಲುಪ್ತಾ ಇದ್ದಾರೆ. ಆಡಳಿತ ಸಮಸ್ಯೆಗಿಂತ ಹೆಚ್ಚಾಗಿ ಸಚಿವರ ವೈಯಕ್ತಿಕ ಸಮಸ್ಯೆಗಳೇ ಹೆಚ್ಚು, ಅಸಮಾಧಾನ ಹೆಚ್ಚು, ಕೊಟ್ಟ ಖಾತೆ ಬೇಡ ಅಂತ ಹೇಳೋರ ಸಂಖ್ಯೆ ಹೆಚ್ಚು. ಹೆಂಗಪ್ಪ ಹಿಂಗಾದ್ರೆ ಎಲ್ಲರನ್ನೂ ಕೂಡ ಅನುಸರಿಸ್ಕೊಂಡು ಹೋಗೋದು ಅನ್ನುವಂತಹ ತಲೆ ಬಿಸಿ ಮುಖ್ಯಮಂತ್ರಿಗಳನ್ನ ಪರಿಯಾಗಿ ಕಾಡ್ತಾ ಇದೆ. ಮತ್ತು ಈ ಟೈಮಲ್ಲಿ ಎಲೆಕ್ಷನ್ ಇಲ್ಲ, ಸರಿ. ಒಂದು ವೇಳೆ ಈಗ ಎಲೆಕ್ಷನ್ಗಳೆಲ್ಲ ಹತ್ರ ಆಗ್ತಾ ಇದ್ದಾಗ ಈ ಥರದ ಆರೋಪಗಳು ಬಂದಿದ್ದಿದ್ರೆ ಜನರಲ್ಲಿ ಮೂಡ್ತಾ ಇದ್ದಂತಹ ಅಭಿಪ್ರಾಯ ಎಷ್ಟು ಕಾಂಗ್ರೆಸ್ಸಿಗೆ ಲಾಸ್ ತರ್ತಾ ಇತ್ತು ಅನ್ನುವಂತಹ ಭಯ ಕೂಡ ಇದೆ.